ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ. ಸೊ ಇವತ್ತು 1 kg ಸಾಂಬಾರು ಪುಡಿ ಅಥವಾ ಹುಳಿ ಪುಡಿನ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನಮ್ಗೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ಹೋಟ್ಲಲ್ಲಿ ಏನು ಟೇಸ್ಟ್ ಇರುತ್ತೆ ನೋಡಿ ಸಾಂಬಾರು, ಅದೇ ರೀತಿ ಟೇಸ್ಟ್ ಬರುತ್ತೆ ನಾವು ಈ ಖಾರದ ಪುಡಿನ ಮಾಡಿಕೊಂಡ್ರೆ. ಸೊ ಇದಕ್ಕೆ ಬೇಕಾಗಿರುವಂಥ ಐಟಮು ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಮೆಣಸು, ಸಾಸಿವೆ, ಹುರ್ಗಡ್ಲೆ, ಜೀರಿಗೆ, ಮೆಂತ್ಯ, ಅರಿಶಿಣ, ಗಸಗಸೆ, ಅಕ್ಕಿ, ಕರಿಬೇವು, ಸೊ ಮತ್ತು ಧನ್ಯ. ಇದನ್ನಿಷ್ಟನ್ನ ನಾನು ತೆಗ್ದು ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ. ಸೊ ನೀವು ನೋಡ್ತಿರ್ಬೋದು, ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಇವಾಗ ಮೊದಲಿಗೆ ಕಡಲೆಬೇಳೆನ ಹಾಕಿ ನಮ್ಮ ಆಂಟಿ ನೀಟಾಗಿ ಹುರ್ಕೊತಿದ್ದಾರೆ. ಸೊ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಅಂತ ಕಾರಣಕ್ಕೆ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮ ಆಂಟಿ ಹುರ್ಕೊತಿದ್ದಾರೆ ನೀಟಾಗಿ. ಸೊ ಕಡಲೆಬೇಳೆ ಇದು ಬಂದ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ನಾವು ನೀಟಾಗಿ ಹುರ್ಕೊಬೇಕಾಗುತ್ತೆ. ಸೊ ಅದೇ ಗ್ಯಾಪಲ್ಲಿ ನಾನು ನಿಮಗೆ ಮೆಣಸಿನ್ಕಾಯಿ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಸಣ್ಣ ಮೆಣಸಿನ್ಕಾಯಿ. ಸೊ ನಾವು ಇದಿಷ್ಟನ್ನ ತೊಗೊಂಡಿದ್ವಿ. ಯಾವುದ್ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಸ್ಕಿಪ್ ಮಾಡದೇ ರೀತಿ ಫುಲ್ ವಿಡಿಯೋನ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಹೇಳಿ. ಇವಾಗ ಕಡಲೆಬೇಳೆನ ಏನು ಹಾಕ್ಕೊಂಡಿದ್ದೀವಿ ಅದು 150 ಗ್ರಾಮ್ ಕಡಲೆಬೇಳೆನ ಹಾಕಿ ನಾವು ನೀಟಾಗಿ ಹುರ್ಕೊತಿರೋದು. ಸೊ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ನೀಟಾಗಿ ಹುರ್ಕೊಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಪುಡಿ ಅಷ್ಟು ಚೆನ್ನಾಗಿ ಬರಲ್ಲ, ಓಕೆನಾ. ಸೊ ಅದಾದಮೇಲೆ ತೊಗರಿಬೇಳೆನೂ ಅಷ್ಟೇ ನಾನು 150 ಗ್ರಾಮ್ ಹಾಕ್ಕೊಂಡು ಹುರ್ಕೊತಿರೋದು. ಪ್ರತಿಯೊಂದು ಕಾಳನ್ನು ಕಲರ್ ಚೇಂಜ್ ಆಗೋವರೆಗೂ ನಾವು ನೀಟಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಮ್ಮ ಆಂಟಿ ಹುರ್ಕೊತಿದ್ದಾರೆ ಅಂತ ಹೇಳಿ. ಸೊ ನೀವು ಕೂಡ ಅದೇ ಥರ ಮಾಡ್ಕೊಳ್ಳಿ. ನೆಕ್ಸ್ಟಿಗೆ ಹೆಸರುಬೇಳೆ ಕೂಡ 150 ಗ್ರಾಮ್ನ ಹಾಕ್ಕೊಂಡು ನಾವು ನೀಟಾಗಿ ಹುರ್ಕೊತಾ ಇದ್ದೀವಿ. ಕಾಳುಗಳನ್ನ ಎಷ್ಟು ಬೇಕೋ ನಾನು ಎಷ್ಟು ಪ್ರಮಾಣದಲ್ಲಿ ಹೇಳ್ತಾ ಇದ್ದೀನಿ, ಸೊ ಅಷ್ಟೇ ಹಾಕ್ಕೊಳ್ಳಿ. ಅದಾದಮೇಲೆ ಉದ್ದಿನಬೇಳೆನೂ ಅಷ್ಟೇ 150 ಗ್ರಾಮ್ ನಾನು ಹಾಕ್ಕೊತಾ ಇದ್ದೀನಿ. ಅದನ್ನು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ಳಿ. ಕಾಳನ್ನ ಎಷ್ಟು ನೀಟಾಗಿ ಹುರ್ಕೊತೀವಿ ಪುಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಮೆಣಸು ಕೂಡ 100 ಗ್ರಾಮ್ನ ಹಾಕಿ ನೀಟಾಗಿ ಹುರ್ಕೊತಿರೋದು. ಸೊ ನೆಕ್ಸ್ಟಿಗೆ ಸಾಸಿವೆ ಕೂಡ ನಾನಿಲ್ಲಿ 100 ಗ್ರಾಮ್ನ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಬೇಕಾಗುತ್ತೆ. ಪಟ ಅಂತ ಸಿಡಿಯೋವರೆಗೂ ನೀವು ಹುರ್ಕೊಳ್ಳಿ ಅದನ್ನು. ಅದಾದಮೇಲೆ ಕಡಲೆನ ಹಾಕ್ಕೊಳ್ಳಿ, ಹುರ್ಗಡ್ಲೆನೂ ಅಷ್ಟೇ 150 ಗ್ರಾಮ್ನ ಹಾಕಿ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಜಾಸ್ತಿ ಸೀದ್ಸೋದಕ್ಕೆ ಹೋಗಬೇಡಿ. ನೆಕ್ಸ್ಟಿಗೆ ಜೀರಿಗೆ ಬಂದ್ಬಿಟ್ಟು 200 ಗ್ರಾಮ್. ಇದನ್ನು ಕೂಡ ಸ್ಮೆಲ್ ಬರುತ್ತೆ ನೀಟಾಗಿ, ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ. ನೆಕ್ಸ್ಟಿಗೆ ಮೆಂತ್ಯ, ಅದು ಬಂದ್ಬಿಟ್ಟು 50 ಗ್ರಾಮ್ ನಾನು ತೊಗೊಂಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಅದನ್ನು ಜಾಸ್ತಿ ಕಪ್ ಮಾಡೋದಕ್ಕೆ ಹೋಗಬೇಡಿ, ಈ ಥರ ನೀಟಾಗಿ ಹುರ್ಕೊಳ್ಳಿ. ಅದಾದಮೇಲೆ ಅರಿಶಿಣದ ಕೊಂಬಂದ್ಬಿಟ್ಟು 4ರಿಂದ 5 ತೊಗೊಂಡಿದ್ದೀನಿ. ಜಾಸ್ತಿ ಸೀದ್ಸೋದಕ್ಕೆ ಹೋಗಬೇಡಿ, ಪದೇ ನಾನು ಹೇಳ್ತಾ ಇದ್ದೀನಿ, ಮೇನ್ ಇಂಪಾರ್ಟೆಂಟು. ಸೊ ಅದಕ್ಕಾಗಿ ನೆಕ್ಸ್ಟಿಗೆ ನಾನು ಗಸಗಸೆನ 100 ಗ್ರಾಮ್ ತೊಗೊತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಹುರ್ಕೊತಾ ಇದ್ದೀನಿ, ಜಾಸ್ತಿ ಸೀದಿಸಬಾರ್ದು, ಹಾಗಾಗಿ ನಾನು ಹೇಳ್ತಿರೋದು. ಗಸಗಸೆನೂ ಕೂಡ ಈ ಥರ ನೀಟಾಗಿ ಫ್ರೈ ಮಾಡಿ ಅದನ್ನು ಕೂಡ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಅದಾದಮೇಲೆ ಅಕ್ಕಿ ನಾನು 1 ಗ್ಲಾಸ್ 1 ಪಾವು ಅಂತ ಹೇಳ್ತೀವಲ್ವ, ಸೊ ಆ ಥರ 1 ಗ್ಲಾಸ್ ಅಕ್ಕಿನ ಹಾಕಿ ನೀಟಾಗಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ಕರಿಬೇವು ಅಷ್ಟೇ ನಾನು ವಾಶ್ ಮಾಡಿ ಅದನ್ನು ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ 1 kg ಧನ್ಯ, ಇದನ್ನು 2 ಡೇಸಿಂದ ನಾನು ನೀಟಾಗಿ ಕ್ಲೀನ್ ಮಾಡಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಹುರ್ಕೊತಾ ಇದ್ದೀನಿ. ಇದನ್ನು ನಾವು ನೀಟಾಗಿ ಒಣಗಿಸಿಲ್ಲ ಅಂತ ಹೇಳಿದ್ರೆ ಟೇಸ್ಟೇ ಹಾಳಾಗುತ್ತೆ. ನೆಕ್ಸ್ಟಿಗೆ ಗುಂಟೂರು ಮೆಣಸಿನ್ಕಾಯಿ, ಇದು ಬಂದ್ಬಿಟ್ಟು 1/4 kg ನಾವು ತೊಗೊಂಡಿರೋದು. ಇದನ್ನು 2 ಡೇಸಿಂದ ನೀಟಾಗಿ ಒಣಗಿಸಿ ಅದ್ರದ್ದು ಏನಿದೆ ಎಲ್ಲ ಕ್ಲೀನ್ ಮಾಡಿ ತೊಟ್ಟೆಲ್ಲ ತೆಗ್ದು ಒಣಗಿಸಿ ಎತ್ತಿಟ್ಕೊಂಡಿರೋದು. ಈ ಥರ 2 ಸ್ಪೂನಿಂದ ನೀವು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ಸೀದಲ್ಲ. ಇವಾಗ ಕಾಳೆಲ್ಲ ಹುರ್ಕೊಂಡಿರೋದ್ರಿಂದ ಬಾಣಲಿ ಕೂಡ ತುಂಬಾ ಬಿಸಿ ಇರುತ್ತೆ, ಹಾಗಾಗಿ ಉರಿನ ಕಮ್ಮಿ ಇಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ 2 ಸ್ಪೂನಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎಣ್ಣೆ ಹಾಕೋದ್ರಿಂದ ಖಾರದ ಪುಡಿ ಯಾವುದೇ ರೀತಿ ಹುಳ ಆಗಲ್ಲ. ಹುಳ ಕೆಲವೊಂದು ಮಾಡಿ ಇಟ್ಕೊಂಡ್ರು ಕೂಡ ಬೇಗನೆ ಹುಳ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಹಾಕಿ ಫ್ರೈ ಮಾಡಿಕೊಂಡ್ರೆ ಹುಳ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟಿಗೆ ಬಂದ್ಬಿಟ್ಟು ಸಣ್ಣ ಮೆಣಸಿನ್ಕಾಯಿ, ಇದನ್ನು ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಸೇಮ್ 2ರಿಂದ 3 ಸ್ಪೂನ್ ಎಣ್ಣೆನ ಹಾಕಿ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟಿಗೆ ಬಂದ್ಬಿಟ್ಟು ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊತಿರೋದು. ಬ್ಯಾಡಗೆ ಮೆಣಸಿನ್ಕಾಯಿ 1/2 kgನ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ಸೇಮ್ ಇದೇ ಥರನೇ ಎಣ್ಣೆ ಹಾಕಿ ಫ್ಲೇಮ್ ಬಂದ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ನೀಟಾಗಿ. ಇದನ್ನು ಎಷ್ಟು ನೀಟಾಗಿ ಈಗ ಏನೇನು ತೋರಿಸ್ಕೊಟ್ಟೆ ಹುರ್ಕೊಳ್ಳೋದು. ಸೊ ಆ ಥರ ಹುರ್ಕೊಳ್ಳೋದ್ರಿಂದ ನಾವು ಇಲ್ಲ ಅಂದ್ರೂ 1 ಇಯರ್ ಅಥವಾ 2 ಇಯರ್ವರೆಗೂ ಖಾರದ ಪುಡಿನ ಇಟ್ಕೊಬೋದು, ಯಾವುದೇ ರೀತಿ ಹಾಳಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಇದೊಂದು ಸಲ ಇದನ್ನು ಈ ಥರನೂ ಕೂಡ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ. ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ನೆಕ್ಸ್ಟಿಗೆ ಅರಿಶಿಣದ ಕೊಂಬೆ ಏನಿದೆ ಅದನ್ನು ಕೂಡ ಕುಟ್ಟಿ ಇಟ್ಕೊಂಡಿದ್ದೀನಿ ನೀಟಾಗಿ. ಅದಾದಮೇಲೆ ಸ್ವಲ್ಪ ಹಿಂಗು ಕೂಡ ಅದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ನಾವೇನೇನು ಹುರ್ಕೊಂಡಿದ್ದೀವಿ ಅದು ಮತ್ತು ಮೆಣಸಿನ್ಕಾಯಿ ಧನ್ಯ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹೋಗಿ. ಸೊ ಬಿಸಿ ಇರೋ ಟೈಮಲ್ಲೇ ಹೋಗ್ಬಿಟ್ಟು ನೀವು ಮಿಲ್ ಮಾಡಿಸ್ಕೊಬರ್ಬೇಕಾಗತ್ತೆ ಖಾರದ ಪುಡಿನ. ಇನ್ ಕೇಸ್ ನೀವೇನಾದರೂ ತುಂಬಾ ಟೈಮ್ ತೊಗೊಂಡು ಅದಾದಮೇಲೆ ಹೋಗಿ ಮಿಲ್ ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ
ಅಷ್ಟು ಮಿಲ್ ಮಾಡಬೇಕಾದ್ರೆ ಅಷ್ಟು ನೀಟಾಗಿ ಬರಲ್ಲ. ಸೊ ಹಾಗಾಗಿ ಬಿಸಿ ಇರೋ ಟೈಮಲ್ಲೇ ಹೋಗಿ ನೀಟಾಗಿ ಮಿಲ್ ಮಾಡಿಸ್ಕೊಂಡು ಬನ್ನಿ, ಚೆನ್ನಾಗಿ ಬರುತ್ತೆ. ಇವಾಗ ಹೋಗಿ ನಾನು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದನ್ನು ಈ ಥರ ನೀಟಾಗಿ ಆರಿಸ್ಬೇಕಾಗುತ್ತೆ. ಆರಿಸ್ದೇ ನಾವು ಬಾಕ್ಸ್ ಒಳಗೆ ಇಡಬಾರ್ದು. ಹಾಗಾಗಿ ಈ ಥರ ನೀಟಾಗಿ ಆರಿಸ್ಬಿಟ್ಟು ಅದಾದಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.